ಎಲ್ಲರಿಗೂ ಸ್ವಾಗತ. ಇವತ್ತಿನಿಂದ KS ಗುರೂಜಿ ಚಾನೆಲ್ ಅಲ್ಲಿ ಒಂದು ಹೊಸ ಕೋರ್ಸ್ ಆರಂಭವಾಗ್ತಾ ಇದೆ. ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. ಮ್ಯಾಪ್ ರೀಡಿಂಗ್ ಅಥವಾ ಮ್ಯಾಪ್ ರಿಲೇಟೆಡ್ ಕೋರ್ಸ್ ಅನ್ನ ನಾವು ಆರಂಭ ಮಾಡ್ತಾ ಇದ್ದೀವಿ. ಅದರಲ್ಲೂ ಮೊದಲನೇದಾಗಿ ಭಾರತದ ಭೂಪಟ ಅಥವಾ ಇಂಡಿಯನ್ ಮ್ಯಾಪ್ ಕೋರ್ಸ್ ಅನ್ನ ಶುರು ಮಾಡೋಣ. ಸರ್, ಯಾಕೆ ಇಂಪಾರ್ಟೆಂಟ್? ಯಾಕಂದ್ರೆ ಯಾವ್ದಾದ್ರು ಎಕ್ಸಾಮ್ ತಗೊಳ್ಳಿ, SSC ಆಗಿರಲಿ, UPSC ಆಗಿರಲಿ, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್, RRB ಆಗಿರಲಿ, ಬ್ಯಾಂಕಿಂಗ್ ಆಗಿರಲಿ, ಅಥವಾ ಯಾವುದೇ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಆಗಿರಲಿ, ಕನಿಷ್ಠ 3-4 ಮ್ಯಾಪ್ ಆಧಾರಿತ ಪ್ರಶ್ನೆಗಳು ಇದ್ದೇ ಇರುತ್ತೆ. ಆದ್ರೂ ಕೂಡ ನಮ್ಮ ಹುಡುಗರು ಏನ್ ಮಾಡ್ತಾರೆ, ಅದನ್ನ ತಪ್ಪು ಮಾಡಿ ಬರ್ತಾರೆ. ಕಾರಣ, ಮ್ಯಾಪ್ ಅನ್ನ ಅಥವಾ ಈ ಮ್ಯಾಪ್ ಬೇಸ್ಡ್ ಪ್ರಶ್ನೆಗಳಿಗೆ ಪ್ರಿಪೇರ್ ಆಗುವಾಗ ಮ್ಯಾಪ್ ಅನ್ನ ಅವರ ಕೈಲಿಟ್ಕೊಂಡು ಪ್ರಿಪೇರ್ ಆಗಲ್ಲ. ಅವ್ರು ಏನ್ ಮಾಡ್ತಾರೆ, ಕ್ವಶನ್ ಆನ್ಸರ್ಸ್ ನೋಡೋದು, ಇದು ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಥವಾ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಯಾವ ರಾಜ್ಯಗಳ ಥ್ರೂ ಹಾದೋಗುತ್ತೆ ಅದನ್ನ ಬ್ಯಾಟ್ ಹಾಕ್ತಾರೆ. ಹಂಗ ಓದ್ಬಾರ್ದು. ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಅಂದ್ರೆ ಅಥವಾ ಮ್ಯಾಪ್ ಬೇಸ್ಡ್ ಪ್ರಿಪರೇಷನ್ಸ್ ಅಂದ್ರೆ ನೀವು ನಿಮ್ಮ ಕೈಯಲ್ಲಿ ಅಟ್ಲಾಸ್ ಮ್ಯಾಪ್ ಅನ್ನ ಹಿಡ್ಕೊಂಡು ಓದಲೇಬೇಕು. ದರ್ ಇಸ್ ನೋ ಆಲ್ಟರ್ನೇಟಿವ್. ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಬ್ಯಾಟ್ ಹಾಕ್ಬೇಕು, ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಮ್ಯಾಪ್ ಅನ್ನ ಕಣ್ಮುಂದೆ ಇಟ್ಕೊಳ್ಳೇಬೇಕು. ಸೊ ಹಾಗಾಗಿ ಇವತ್ತಿನಿಂದ ಇಂಡಿಯಾ ಮ್ಯಾಪ್ ಬೇಸ್ಡ್ ಕೋರ್ಸ್ ಅನ್ನು ಆರಂಭ ಮಾಡೋಣ. ದಿಸ್ ವಿಲ್ ಬಿ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅದರ ಬೆನಿಫಿಟ್ ಅನ್ನ ನೀವು ತಗೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಾಧ್ಯ ಆದ್ರೆ ವಿಡಿಯೋನ ಲೈಕ್ ಮಾಡಿ. ರೈಟ್, ಮೊದಲನೇದಾಗಿ ಮ್ಯಾಪ್ ಅಲ್ಲಿ ನಾವು ಕೇಳ್ಪಟ್ಟಂಗೆ ಬೇರೆ ಬೇರೆ ಬಗೆಗಳು ಇರುತ್ತೆ ಇಲ್ವೋ? ನಿಮ್ಗೆ ಎಷ್ಟು ವಿವಿಧ ಬಗೆಯ ಮ್ಯಾಪ್ಗಳು ಗೊತ್ತು? ಕಮೆಂಟ್ ಮಾಡಿ. ಇಲ್ಲಿ ಬೇಸಿಕಲಿ 2 ರೀತಿಯಾದಂತಹ ಮ್ಯಾಪ್ ಅನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ಯಾರಾದ್ರೂ ಹೇಳ್ಬೋದಾ ಯಾವ್ಯಾವ ಮ್ಯಾಪ್ ಅಂತ? ಇದಕ್ಕೇನಂತ ಕರೀತಾರೆ ಮತ್ತು ಇದಕ್ಕೇನಂತ ಕರೀತಾರೆ? ಈ ಮ್ಯಾಪ್ಗೆ ಏನಂತ ಕರಿತೀವಿ, ಈ ಮ್ಯಾಪ್ಗೆ ಏನಂತ ಕರಿತೀವಿ? ಕ್ಯಾನ್ ಎನಿವನ್ ಟೆಲ್ ಮೀ? ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬೋದಾ? ಎರಡೂ ಕೂಡ ಇಂಪಾರ್ಟೆಂಟ್, ಬಟ್ ನಾವು ಮೊದಲು ಇದನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇದನ್ನ ನಾವು ಪೊಲಿಟಿಕಲ್ ಮ್ಯಾಪ್ ಅಂತ ಕರಿತೀವಿ, ಹೌದೋ ಇಲ್ವೋ? ಕಮೆಂಟ್. ಇದನ್ನ ಪೊಲಿಟಿಕಲ್ ಮ್ಯಾಪ್ ಅಂತ ಕರೆದ್ರೆ ಇದನ್ನ ಜಿಯೋಗ್ರಫಿಕಲ್ ಮ್ಯಾಪ್ ಅಂತ ಕರಿತೀವಿ, ಹೌದಾ? ಯಾಕೆ ಸರ್ ಡಿಫರೆನ್ಸ್? ಯಾಕಂದ್ರೆ ಇಲ್ಲಿ ಒಂದು ರಾಜ್ಯದ ವ್ಯವಸ್ಥೆ ಅಥವಾ ರಾಜಕೀಯ ವ್ಯವಸ್ಥೆ ಅಥವಾ ಒಂದು ಪೊಲಿಟಿಕಲ್ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ರಾಜಕೀಯ ವ್ಯವಸ್ಥೆ, ಪೊಲಿಟಿಕಲ್ ವ್ಯವಸ್ಥೆ ಹೇಗೆ ಅರ್ಥ ಆಗುತ್ತೆ? ಸಿಂಪಲ್, ಬೈ ಡಿಮಾರ್ಕೇಶನ್ ಆಫ್ ಸ್ಟೇಟ್ಸ್. ಈ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಒಟ್ಟು ಎಷ್ಟು ರಾಜ್ಯಗಳಿದ್ದಾವೆ, ಒಟ್ಟು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ ಅನ್ನೋದನ್ನ ಮಾತ್ರ ಇದು ತೋರಿಸ್ಕೊಡುತ್ತೆ. ಆದ್ರೆ ಇದು ಇಲ್ಲಿ ಬಂದು ನೋಡಿ, ಇಲ್ಲಿ ನದಿಗಳ ಬಗ್ಗೆ ಕೂಡ ಮಾಹಿತಿ ಇದೆ, ಇಲ್ಲಿ ಪರ್ವತ ಶ್ರೇಣಿಗಳ ಬಗ್ಗೆ ಕೂಡ ಮಾಹಿತಿ ಇದೆ, ಅಂದ್ರೆ ಹಿಮಾಲಯಸ್ ಬಗ್ಗೆ ಕೂಡ ಮಾಹಿತಿ ಇದೆ, ಪೂರ್ವಾಂಚಲ್ ಬಗ್ಗೆ ಕೂಡ ಮಾಹಿತಿ ಇದೆ, ಬೇರೆ ಬೇರೆ ಘಾಟ್ಸ್, ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್ ಬಗ್ಗೆ ಕೂಡ ಮಾಹಿತಿ ಇದೆ. ಅದರ ಜೊತೆಗೆ ನಿಮಗೆ ಇಲ್ಲಿ ಅರೇಬಿಯನ್ ಸಿ ಆಗಿರ್ಬೋದು ಅಥವಾ ಬೇ ಆಫ್ ಬೆಂಗಾಲ್ ಆಗಿರ್ಬೋದು ಅಥವಾ ಇಂಪಾರ್ಟೆಂಟ್ ಪ್ಲೇನ್ಸ್ ಅಂಡ್ ಡಿಫ್ರೆಂಟ್ ಹಿಲ್ ರೇಂಜಸ್, ಎಲ್ಲದರ ಬಗ್ಗೆ ಕೂಡ ಮಾಹಿತಿ ಸಿಗುತ್ತಲ್ವಾ? ಹಾಗಾಗಿ ಇದು ತುಂಬಾ ವಿಸ್ತಾರತೆಯನ್ನ ಹೊಂದಿದೆ. ಆದ್ರೆ ಇದನ್ನ ಅಧ್ಯಯನ ಮಾಡದೆ ಇದನ್ನ ನೀವು ಅಧ್ಯಯನ ಮಾಡಕ್ಕಾಗತ್ತಾ? ಜಸ್ಟ್ ಲೆಟ್ಸ್ ಸಪೋಸ್ ಫಾರ್ ಎಕ್ಸಾಂಪಲ್, ಇಲ್ಲಿ ನಮ್ಗೆ ಕಾವೇರಿ ನದಿ ಹೋಗಿದೆ, ಹೌದಾ? ಕಾವೇರಿ ನದಿ ಈ ಮ್ಯಾಪ್ ಪ್ರಕಾರ ಈ ಎಡಭಾಗದಿಂದ ಬಲಭಾಗದವರೆಗೂ ಹೋಗುತ್ತೆ. ವಿಚ್ ಮೀನ್ಸ್ ಇಲ್ಲೆಲ್ಲೋ ಒಂದ್ ಕಡೆ ಹುಟ್ಟುತ್ತೆ, ಎಲ್ಲೋ ಬಂದು ಸೇರುತ್ತೆ. ಇದು ಎಲ್ಲಿ ಹುಟ್ಟುತ್ತೆ, ಯಾವ್ಯಾವ ರಾಜ್ಯಗಳ ಹತ್ರ ಹೋಗುತ್ತೆ ಅಥವಾ ಎಲ್ಲಿ ಹೋಗಿ ಸೇರುತ್ತೆ ಅಂತ ಈ ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ ಅಥವಾ ಈ ಸದರ್ನ್ ಸ್ಟೇಟ್ಸ್ ಅನ್ನ ಅಥವಾ ಈ ಪೊಲಿಟಿಕಲ್ ಮ್ಯಾಪ್ ಅನ್ನ ಅಧ್ಯಯನ ಮಾಡದ ಹೊರತು ನೀವು ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಡೆಫಿನೆಟ್ಲಿ ನೋ. ಸೊ ಹಾಗಾಗಿ ಇದು ಕಾಂಪ್ಲೆಕ್ಸ್ ಅನ್ಸಿದ್ರು ಕೂಡ ಮೊದಲನೇದಾಗಿ ಈ ಕಾಂಪ್ಲೆಕ್ಸಿಟಿಯನ್ನ ಬ್ರೇಕ್ ಮಾಡಿ ಸಿಂಪ್ಲಿಫೈ ಮಾಡ್ಲಿಕ್ಕೆ ನಮಗೆ ಪೊಲಿಟಿಕಲ್ ಮ್ಯಾಪ್ ನ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಇನ್ಫ್ಯಾಕ್ಟ್ UPSC ಆಲ್ಮೋಸ್ಟ್ ಒಂದು ವರ್ಷ ಬಿಟ್ಟು ಒಂದು ವರ್ಷ ಡೈರೆಕ್ಟ್ ಆಗಿ ಪೊಲಿಟಿಕಲ್ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಕೇಳುತ್ತೆ. ಅಷ್ಟೇ ಯಾಕೆ, ನಮ್ಮ ಇತ್ತೀಚೆಗೆ ನಡೆದಂತಹ KS ಎಕ್ಸಾಮ್ ಅಲ್ಲೂ ಕೂಡ ಒಂದು ಪ್ರಶ್ನೆ ಇತ್ತು ಅಲ್ವಾ? ಅದಕ್ಕೆ 3 ಸರಿಯಾದ ಉತ್ತರಗಳನ್ನ ಕೊಟ್ಟಿದ್ರು KPSC ಅವರು. ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ಸ್ಟಾರ್ಟಿಂಗ್ ಎಂಡಿಂಗ್ ಸ್ಟೇಟ್ ಅನ್ನ ಕನ್ಸಿಡರ್ ಮಾಡಿ ಅಂತ ಕೊಟ್ಟಿದ್ರೆ, ಕನ್ನಡ ಟ್ರಾನ್ಸ್ಲೇಷನ್ ಅಲ್ಲಿ ಆ ಒಂದು ಪದ ಮಿಸ್ ಆಗಿತ್ತು. ಹಾಗಾಗಿ ಅದಕ್ಕೆ ಹೆಚ್ಚು ಕಮ್ಮಿ ಗ್ರೇಸ್ ಕೊಟ್ಟಂಗೆ ಅದು. ಮಿಜೋರಾಂ ಇಂದ ಕರ್ನಾಟಕಕ್ಕೆ ಬಂದಿರ್ಲಿಕ್ಕೆ ಒಬ್ಬ ವ್ಯಕ್ತಿ ಅಂದಾಜು ಎಷ್ಟು ರಾಜ್ಯಗಳನ್ನ ಹಾದು ಹೋಗ್ಬೇಕಾಗುತ್ತೆ ಅಂತ ಪ್ರಶ್ನೆ ಏನೋ ಇತ್ತು, ಸಿಮಿಲರ್ ಕ್ವಶನ್ ಇತ್ತು ಅಲ್ವಾ? ಸೊ ಈ ರೀತಿ ಸ್ಟೇಟ್ ಪ್ರಶ್ನೆಗಳು ಕೂಡ ಬರುತ್ತೆ. ಸುಮಾರು ಜನ ಆ ಪ್ರಶ್ನೆನ ತಪ್ಪು ಮಾಡಿ ಬಂದಿದ್ರಿ, ರೈಟ್? ಆದ್ರೂ ಕೂಡ ಸ್ವಲ್ಪ ಲಕ್ ಚೆನ್ನಾಗಿತ್ತು ಅನ್ಸುತ್ತೆ. 3 ಆಪ್ಷನ್ ಅಲ್ಲಿ ಯಾವ್ದಾದ್ರು ಒಂದು ನೀವು ಮಾರ್ಕ್ ಮಾಡಿದ್ರು ಕೂಡ ನಿಮ್ಗೆ ಅದು ಆನ್ಸರ್ ಸಿಗ್ತಾ ಇತ್ತು. ಫೈನ್. ಸೊ ಹಾಗಾಗಿ ಫಸ್ಟ್ ನಾವು ಈ ಪೊಲಿಟಿಕಲ್ ಮ್ಯಾಪ್ ಅನ್ನ ಅಧ್ಯಯನ ಮಾಡಿ ನಂತರದಲ್ಲಿ ಈ ಜಿಯೋಗ್ರಫಿಕಲ್ ಮ್ಯಾಪ್ಗೆ ಹೋಗೋಣ. ಎಷ್ಟು ಜನ ಎಸ್ ಅಂತರ ಥಮ್ಸ್ ಅಪ್ ಕೊಟ್ಟು ಕಮೆಂಟ್ ಮಾಡಿ, ರೈಟ್? ಸೊ ಬೇಕೇ ಬೇಕು ಸರ್. ಯಾಕೆ ಇಂಪಾರ್ಟೆಂಟ್ ಅಂತ ಮತ್ತೊಮ್ಮೆ ಹೇಳ್ತೀನಿ. ಈ ಮ್ಯಾಪ್ ರೀಡಿಂಗು ನಿಮಗೆ UPSC, SSC, KPSC, PSI, you name any exam, I'll tell you.
ಯಾವ್ದಾದ್ರು ಎಕ್ಸಾಮ್ ಹೇಳಿ, ಐ ಟೆಲ್ ಯು ಡೆಫಿನೆಟ್ಲಿ 1 or 2 ಅಥವಾ 2 to 3 ಕ್ವಶನ್ಸ್ ನಿಮಗೆ ಈ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಇದ್ದೇ ಇರುತ್ತೆ ಅಂತ ನಾವು ತೋರಿಸ್ಕೊಡ್ಬೋದು. ಸೊ ಅಷ್ಟಕ್ಕೆ ಸೀಮಿತನಾ? ಅಷ್ಟೇ ಅಲ್ಲ, ಕೇವಲ ಡೈರೆಕ್ಟ್ ಕ್ವಶನ್ಸ್ ಅಲ್ಲದೇನೆ ನಿಮಗೆ ಇಂಡೈರೆಕ್ಟ್ ಕ್ವಶನ್ಸ್ ಅಲ್ಲೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಸಪೋಸ್ ಫಾರ್ ಎಕ್ಸಾಂಪಲ್ ಈಗ ಹಿಸ್ಟ್ರಿಯಲ್ಲಿ ನಿಯತ್ತಾಗಿ ಹೇಳಿ, ಎಲ್ಲರೂ ಬ್ಯಾಟಲ್ ಆಫ್ ಪ್ಲಾಸಿ, ಬ್ಯಾಟಲ್ ಆಫ್ ಬುಕ್ಸಾರು ಕೇಳಿರ್ತೀರಾ? ಪ್ಲಾಸಿ ಕದನ, ಬುಕ್ಸಾರ್ ಕದನ ಕೇಳಿರ್ತೀರಾ? ಬಟ್ ಎಷ್ಟು ಜನಕ್ಕೆ ಈ ಮ್ಯಾಪ್ ಅಲ್ಲಿ ನಮ್ಮ ದೇಶದ ಭೂಪಟದಲ್ಲಿ ಪ್ಲಾಸಿ ಎಲ್ಲಿ ಬರುತ್ತೆ, ಬುಕ್ಸಾರ್ ಎಲ್ಲಿ ಬರುತ್ತೆ ತೋರಿಸಿ ಅಂದ್ರೆ ಎಷ್ಟು ಜನ ತೋರಿಸ್ತೀರಾ? ಕೆಲವು ಹಾರ್ಡ್ಲಿ 1% ಜನ ಮಾತ್ರ ತೋರಿಸ್ತೀರಾ. ಸರ್ ಅದು ಎಕ್ಸಾಮ್ ಅಲ್ಲಿ ಕೇಳಲ್ಲ. ಕೇಳದೇ ಇದ್ರೂ ಕೂಡ ನಿಮ್ಮ ಪ್ರಿಪರೇಷನ್ ಈಸಿ ಆಗಬೇಕು, ಸರಾಗವಾಗಬೇಕು ಅಂದ್ರೆ ಈ ರೀತಿ ವಿಜುವಲೈಸೇಷನ್ ಮಾಡ್ಕೊಂಡಾಗ ಮಾತ್ರ ಹೆಲ್ಪ್ ಆಗುತ್ತೆ. ಪ್ಲಾಸಿ ಇಲ್ಲಿ ಬರುತ್ತೆ, ಬುಕ್ಸಾರ್ ಇಲ್ಲಿ ಬರುತ್ತೆ, ಇಲ್ಲಿ ಪ್ರಾಬ್ಲಮ್ ಆಯ್ತು, ಅದಾದ್ಮೇಲೆ ಬೆಂಗಾಲಿಂದ ಈ ಕಡೆ ಮೂವ್ ಆದ್ರು, ಆಮೇಲೆ ಸದರ್ನ್ ಸ್ಟೇಟ್ಸ್ ಬಂದ್ರು ಅಲ್ವಾ? ಈ ತರ ಕತೆ ಕಟ್ಲಿಕ್ಕೂ ಕೂಡ ನಿಮ್ಗೆ ಈ ಮ್ಯಾಪ್ ಅಧ್ಯಯನ ಅವಶ್ಯಕತೆ ಇರುತ್ತೆ. ಅಂದ್ರೆ ಕೇವಲ ಡೈರೆಕ್ಟ್ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಅಷ್ಟಕ್ಕೆ ಸೀಮಿತ ಆಗದೇನೆ ಈ ಹಿಸ್ಟ್ರಿ, ಎನ್ವೈರನ್ಮೆಂಟ್, ಇಕಾಲಜಿ, ಜಿಯೋಗ್ರಫಿ ಅಂತೂ ಬೇಕೇ ಬೇಕು. ಈ ರೀತಿ ಬೇರೆ ಬೇರೆ ಸಬ್ಜೆಕ್ಟ್ಸ್ ಗಳಿಗೂ ಕೂಡ ಇದು ತನ್ನ ಒಂದು ವ್ಯಾಪ್ತಿಯನ್ನ ವಿಸ್ತಾರ ಮಾಡ್ಕೊಂಡಿದೆ. ಸೊ ಹಾಗಾಗಿ ಇವತ್ತೇನ್ ಮಾಡೋಣ, ವಿ ಶಾಲ್ ಸ್ಟಾರ್ಟ್ ಫ್ರಮ್ ವೆರಿ ಬೇಸಿಕ್ಸ್ ಅಂದ್ರೆ ಈಗ ಇರುವಂತಹ 28 ರಾಜ್ಯ, 8 ಕೇಂದ್ರಾಡಳಿತ ಪ್ರದೇಶಗಳು ಅಂದ್ರೆ 28 ಸ್ಟೇಟ್ಸ್ ಮತ್ತು 8 ಯೂನಿಯನ್ ಟೆರಿಟರೀಸ್ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಸೊ ವಿಲ್ ಗೋ ಫ್ರಮ್ ದೇರ್, ಸ್ಟಾರ್ಟಿಂಗ್ ಫ್ರಮ್ ಜಮ್ಮು ಅಂಡ್ ಕಾಶ್ಮೀರ್, ಲದಾಖ್, ವಿಲ್ ಗೋ ಟಿಲ್ ಕೇರಳ, ಈ ಕಡೆ ಅಪ್ ಟು ಅರುಣಾಚಲ್ ಪ್ರದೇಶ್ ಫ್ರಮ್ ಗುಜರಾತ್. ಸೊ ಸಂಪೂರ್ಣವಾಗಿ ಎಲ್ಲಾ ರಾಜ್ಯಗಳನ್ನು ಆಯಾ ರಾಜ್ಯದ ಪ್ರಾಮುಖ್ಯತೆಯ ಆಧಾರದ ಮೇಲೆನೆ ತಿಳ್ಕೊಳ್ತಾ ಹೋಗೋಣ ಅಂತಂದ್ರೆ ಆ ರಾಜ್ಯದಲ್ಲಿ ಇರ್ತಕ್ಕಂತಹ ಪ್ರಮುಖ ನದಿ ಆಗಿರ್ಬೋದು, ಅಥವಾ ಆ ರಾಜ್ಯದಲ್ಲಿ ಇರ್ತಕ್ಕಂತಹ ಒಂದು ಪ್ರಮುಖ ಪರ್ವತ ಆಗಿರ್ಬೋದು, ಪರ್ವತ ಶ್ರೇಣಿ ಆಗಿರ್ಬೋದು, ಇವುಗಳನ್ನ ಅಧ್ಯಯನ ಮಾಡ್ಕೊಂಡು ಹೋಗೋಣ ಅಂತೆ. ಸೊ ಆರ್ ಯು ಆಲ್ ರೆಡಿ? ಸರ್ ಇಂಪಾರ್ಟೆಂಟ್ ಆಯ್ತು. ಡೆಫಿನೆಟ್ಲಿ ಒನ್ಸ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಈ ಸುಮಾರು ಒಂದು 15-20 ಕ್ಲಾಸಸ್ ಏನ್ ಬರುತ್ತೆ ಈ ಒಂದು ಕೋರ್ಸ್ ಅಲ್ಲಿ, ಈ ಕೋರ್ಸ್ ನ ಆಧಾರದ ಮೇಲೆ ಅಥವಾ ಈ 15 to 20 ಕ್ಲಾಸಸ್ ಬೇಸಿಸ್ ಮೇಲೆ ನಿಮ್ಗೆ ಎಕ್ಸಾಮ್ ಅಲ್ಲಿ 3-4 ಪ್ರಶ್ನೆಗಳು ನಿಮ್ ಕೈ ಹಿಡಿಯುತ್ತೆ. ರೈಟ್? ಸೊ ಹಾಗಾದ್ರೆ ಶುರು ಮಾಡೋಣಂತೆ. ಮೊದಲನೇದಾಗಿ ನಾನೇನ್ ಮಾಡ್ತೀನಿ, ವೆರಿ ಸಿಂಪಲ್, ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಯಾವುದು? ಕರ್ಕಾಟಕ ವೃತ್ತ ಅಂತ ಏನ್ ಕರೀತಾರಲ್ಲ, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಅದರ ಬೇಸಿಸ್ ಮೇಲೆ ನಾವು ಡಿಸ್ಕಷನ್ ಮಾಡ್ಕೊಂಡು ಹೋಗೋಣಂತೆ. ಎಷ್ಟು ಜನಕ್ಕೆ ನಿಮಗೆ ಈ ಒಂದು ವೃತ್ತ ಅಥವಾ ಈ ಒಂದು ಟ್ರಾಪಿಕ್ ಎಷ್ಟು ರಾಜ್ಯಗಳ ಮುಖಾಂತರ ಹಾದು ಹೋಗುತ್ತೆ ಅನ್ನೋದು ನಿಖರವಾಗಿ ಗೊತ್ತು? ಕಮೆಂಟ್ ಮಾಡಿ ಪ್ಲೀಸ್, ಕಮೆಂಟ್. ರೈಟ್? ಸೊ ಬಿಕಾಸ್ ದಿಸ್ ಇಸ್ ವೆರಿ ಬೇಸಿಕ್, ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಂತೆ. ಈ ಕೋರ್ಸ್ ಮುಗಿಯೋಷ್ಟೊತ್ತಿಗೆ ನಿಮಗೆ ಸಂಪೂರ್ಣವಾದಂತಹ ಮ್ಯಾಪ್ ರಿಲೇಟೆಡ್ ಮಾಹಿತಿ, ಅದು ಇಂಡಿಯಾ ಮ್ಯಾಪ್ ರಿಲೇಟೆಡ್ ಮಾಹಿತಿ ನಿಮಗೆ ತಿಳಿದಿರಬೇಕು. ದಟ್ ಈಸ್ ಮೈ ಅಲ್ಟಿಮೇಟ್ ಗೋಲ್. ರೈಟ್? ಸೊ ಕಮೆಂಟ್ ಮಾಡಿ. ಅದಕ್ಕಿಂತ ಮುಂಚೆ ಈ ಒಂದು ಟಾಪಿಕ್ ಮೇಲೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳು ಬಂದಿದ್ದಾವೆ, ನಾನು ಜಸ್ಟ್ ಇಲ್ಲಿ ತುಂಬಾ ತಗೊಂಡಿಲ್ಲ, UPPSC, SSC, UPSC ಮಾತ್ರ ತಗೋತೀನಿ. ಇಲ್ಲಿ ಮೊದಲನೇದಾಗಿ 2017 ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ತರ ಕ್ವಶನ್ ಬಂದಿತ್ತು. ದಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸಸ್ ಥ್ರೂ ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಸ್? ಸೆಲೆಕ್ಟ್ ದಿ ಕರೆಕ್ಟ್ ಆನ್ಸರ್. ಗುಜರಾತ್, ಛತ್ತೀಸ್ಗಢ, ಉತ್ತರ ಪ್ರದೇಶ್, ಜಾರ್ಖಂಡ್. ಇಲ್ಲಿ ಉತ್ತರ ಪ್ರದೇಶ್ ತಪ್ಪು ಅಂತ ನಿಮ್ಗೆ ಗೊತ್ತಿದ್ರೆ ನೀವು ಆಪ್ಷನ್ 2, 3 ಮತ್ತು 4 ಅನ್ನ ಎಲಿಮಿನೇಟ್ ಮಾಡಬಹುದು. ಸೊ ರೈಟ್ ಆನ್ಸರ್ ಇಸ್ 1 to 4. ನಿಮ್ಗೆ ಛತ್ತೀಸ್ಗಢ, ಜಾರ್ಖಂಡ್ ಬಗ್ಗೆ ಡೌಟ್ ಇದ್ರೂ ಕೂಡ, ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅಂದ್ರೂ ಕೂಡ, ಜಸ್ಟ್ ಬೈ ಎಲಿಮಿನೇಟಿಂಗ್ ಉತ್ತರ ಪ್ರದೇಶ್ ನಿಮ್ಗೆ ಆನ್ಸರ್ ಬರುತ್ತೆ. 2017 ಕೇಳಿದ್ರು. ನೆಕ್ಸ್ಟ್ 2020 ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲೂ ಕೂಡ ಬಂದಿತ್ತು. ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ ಪ್ರಶ್ನೆನ, ಸೇಮ್ ಟಾಪಿಕ್, ಸ್ವಲ್ಪ ಟ್ವಿಸ್ಟ್ ಇದೆ. ದಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸಸ್ ಥ್ರೂ ಆಲ್ ದಿ ಫಾಲೋಯಿಂಗ್ ಸ್ಟೇಟ್ಸ್ ಎಕ್ಸೆಪ್ಟ್ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಈ ಕೆಳಗಿನ ಯಾವ ರಾಜ್ಯಗಳನ್ನ ಹೊರತುಪಡಿಸಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಹರಿಯಾಣ ಮುಖಾಂತರ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹೋಗಲ್ಲ. ಲೈಕ್ ವೈಸ್ ಸೇಮ್ ಪ್ರಶ್ನೆ 2025 ಸ್ವಲ್ಪ ಚೇಂಜ್ ಮಾಡಿ ಯಾವ್ಯಾವ ರಾಜ್ಯಗಳ ಮುಖಾಂತರ ಹಾದು ಹೋಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಯು ಕ್ಯಾನ್ ಎಲಿಮಿನೇಟ್ ಒಡಿಶಾ. ಸೊ ಒಡಿಶಾ, ಉತ್ತರ ಪ್ರದೇಶ್ ನೀವು ಎಲಿಮಿನೇಟ್ ಮಾಡಬಹುದು, ಮೇಘಾಲಯ ಕೂಡ ಎಲಿಮಿನೇಟ್ ಮಾಡಬಹುದು. ಸೊ ಯಾವ ರಾಜ್ಯದ ಮುಖಾಂತರ ಹಾದು ಹೋಗುತ್ತೆ? ಮಧ್ಯಪ್ರದೇಶ್. ಅರ್ಥ ಆಗ್ತದಲ್ಲ? ಸೊ ಈಗ ಬನ್ನಿ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ನಿಮ್ಗೆಲ್ರಿಗೂ ಭೂಮಿ ಗೊತ್ತು, ಯಾರಿಗಾದ್ರೂ ಗೊತ್ತಿಲ್ವಾ? ಭೂಮಿ ಯಾವ ಆಕಾರದಲ್ಲಿದೆ? ಇಟ್ ಈಸ್ ಇನ್ ಜಿಯಾಯ್ಡ್ ಶೇಪ್ ಅಂತ ಕರಿತೀವಿ. ಅಂದ್ರೆ ಭೂಮಿ ಕಂಪ್ಲೀಟ್ಲಿ ಸ್ಪೆರಿಕಲ್ ಅಥವಾ ವೃತ್ತಾಕಾರದಲ್ಲಿ ಇಲ್ಲ. ಬಿಕಾಸ್ ಆಫ್ ವೇರಿಯಸ್ ಜಿಯೋಗ್ರಫಿಕಲ್ ರೀಸನ್ಸ್ ಅದರ ಶೇಪ್ ಅನ್ನ ಜಿಯಾಯ್ಡ್ ಅಂತ ಕರಿತೀವಿ. ಅಂದ್ರೆ ಈ ಇಕ್ವೇಟರ್ ಅಲ್ಲಿ ಸ್ವಲ್ಪ ಬಲ್ಜಿಂಗ್ ಆಗಿದೆ. ಯಾವ ರೀತಿ ಹೊಟ್ಟೆ ಬಂದಿರುತ್ತಲ್ಲ, ಒಬೇಸ್ ಆಗಿರುತ್ತಲ್ಲ, ಆ ತರ. ಸೊ ಅದಕ್ಕೆ ಅದರದೇ ಆದಂತ ಒಂದು ಹೆಸರಿದೆ. ಇರ್ಲಿ. ಸೊ ಇದನ್ನ ನಾವು ಭೂಮಿ ಅನ್ಕೊಳ್ಳೋಣ. ಇದು
ಸಮಭಾಜಕ ವೃತ್ತ ಇಕ್ವೇಟರು. ಇಲ್ಲಿ ನಿಮ್ಗೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಬರುತ್ತೆ, ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಕರೆಕ್ಟಾ? ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲ್ಗಡೆ ಬರುತ್ತೆ ಕರ್ಕಾಟಕ ವೃತ್ತ, ಇಲ್ಲಿ ಮಧ್ಯದಲ್ಲಿ ಇಕ್ವೇಟರ್ ಸಮಭಾಜಕ ವೃತ್ತ ಬರುತ್ತೆ, ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಸೊ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಏನಿದೆ ಇದು ಏನ್ ಮಾಡುತ್ತೆ, ಭಾರತವನ್ನ 2 ಭಾಗಗಳಾಗಿ ವಿಭಾಗಿಸಿದೆ. ಭಾರತವನ್ನ ಇದೇನ್ ಮಾಡುತ್ತೆ, 2 ಭಾಗಗಳನ್ನಾಗಿ ವಿಭಾಗಿಸಿದೆ. ಕರೆಕ್ಟ್? ಎಸ್ ನೋ ಕಾಣಿಸ್ತಾ ಇದೆಯಾ? ಸೊ ಎಕ್ಸಾಕ್ಟ್ಲಿ ಭಾರತದ ಮಧ್ಯಭಾಗದಿಂದ, ಎಕ್ಸಾಕ್ಟ್ಲಿ ಅಂದ್ರೆ ಜಸ್ಟ್ ಇಲ್ಲಿ ಒಂದು ಓವರ್ವ್ಯೂ ಕೊಡ್ತಾ ಇದ್ದೀನಿ. ಭಾರತದ ಮಧ್ಯಭಾಗದಿಂದ ಅದೇನ್ ಮಾಡುತ್ತೆ, ಭೇದಿಸ್ಕೊಂಡು ಹೋಗುತ್ತೆ. ಸೊ ನಮ್ಗೆ ಇಷ್ಟು ಇನ್ಫಾರ್ಮೇಶನ್ ಸಿಕ್ಕರೆ ಸಾಕು, ಇದ್ರ ಬೇಸಿಸ್ ಮೇಲೆ ನಾವು ಮುಂದೆ ಅರ್ಥ ಮಾಡ್ಕೊಳ್ಬಹುದು. ವಿಚ್ ಮೀನ್ಸ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಏನಾಗುತ್ತೆ, ಭಾರತದಲ್ಲಿ ಈ ರೀತಿ ಪಾಸ್ ಆಗುತ್ತೆ. ಎಸ್ ಆರ್ ನೋ? ಒಪ್ಕೋತೀರಾ? ಅಂದ್ರೆ ಭಾರತದಲ್ಲಿ ಇರ್ತಕ್ಕಂತಹ 8 ರಾಜ್ಯಗಳ ಮುಖಾಂತರ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಏನ್ ಮಾಡುತ್ತೆ, ಪಾಸ್ ಆಗಿ ಹೋಗುತ್ತೆ. ಎಷ್ಟು? ಭಾರತದಲ್ಲಿ ಇರ್ತಕ್ಕಂತಹ ಒಟ್ಟು 8 ರಾಜ್ಯಗಳು, ಥ್ರೂ 8 ಸ್ಟೇಟ್ಸ್ ದಿಸ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸಸ್. ಯಾವ್ಯಾವುದು? ಒಂದು ಗುಜರಾತ್, 2ನೇದು ರಾಜಸ್ಥಾನ, ನೆಕ್ಸ್ಟ್ 3ನೇದು ಮಧ್ಯಪ್ರದೇಶ್, 4ನೇದು ಛತ್ತೀಸ್ಗಢ, 5ನೇದು ಜಾರ್ಖಂಡ್, 6ನೇದು ವೆಸ್ಟ್ ಬೆಂಗಾಲ್, 7ನೇದು ತ್ರಿಪುರ, 8ನೇದು ಮಿಜೋರಾಂ. ಮುಗೀತು. ಬಟ್ ಆದ್ರೂ ಕೂಡ ಎಷ್ಟೋ ಜನ ಈ ಒಂದು ಟಾಪಿಕ್ ಮೇಲೆ ಇಷ್ಟೇ ಸಿಂಪಲ್ ಆಗಿ ಪ್ರಶ್ನೆ ಬಂದ್ರು ಕೂಡ ತಪ್ಪು ಮಾಡಿ ಬರ್ತೀರಾ. ಸೊ ನನ್ನ ಜೊತೆ ಬಾಯ್ಟ್ ಹಾಕಿ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ವೃತ್ತ ಒಟ್ಟು ಭಾರತದ ಎಷ್ಟು ರಾಜ್ಯಗಳ ಮುಖಾಂತರ ಹಾದೋಗುತ್ತೆ? 8 ರಾಜ್ಯಗಳ ಮುಖಾಂತರ. ರಿಪೀಟ್, 8. ಹೌ ಮೆನಿ ಸ್ಟೇಟ್ಸ್? 8. ಹೌ ಮೆನಿ ಸ್ಟೇಟ್ಸ್? 8 ಸ್ಟೇಟ್ಸ್, 8 ರಾಜ್ಯಗಳು. ಯಾವ್ಯಾವುದು? ಸ್ಟಾರ್ಟಿಂಗ್ ಲೆಫ್ಟ್ ನಿಂದ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರ, ಮಿಜೋರಾಂ. ರಿಪೀಟ್ ಮಾಡಿ. ಈ ವೆಸ್ಟ್ ಇಂದ ಈಸ್ಟ್ಗೆ, ಲೆಫ್ಟ್ ಇಂದ ರೈಟ್ಗೆ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರ, ಮಿಜೋರಾಂ. ಕಣ್ಮುಚ್ಚಿ ಎಲ್ಲರೂ ಇನ್ನೊಂದ್ಸರಿ ಲಾಸ್ಟ್ ಆಗಿ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರ, ಮಿಜೋರಾಂ. ಒಟ್ಟು 8 ರಾಜ್ಯ ಆಯ್ತಾ? ಸೊ ಪ್ರಶ್ನೆನ ಯಾವ ರೀತಿ ಟ್ವಿಸ್ಟ್ ಮಾಡ್ಬೋದು? ಡೈರೆಕ್ಟ್ ಆಗಿ ಇಷ್ಟೇ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅವನು ಪ್ರಶ್ನೆನ ಸ್ವಲ್ಪ ಟ್ವಿಸ್ಟ್ ಕೂಡ ಮಾಡ್ಬೋದು. ಅವನು ಏನಂತ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಭಾರತದ ಈ ಕೆಳಗಿನ ರಾಜ್ಯಗಳ ಮುಖಾಂತರ ಹಾಯ್ದು ಹೋಗುತ್ತದೆ. ಇಟ್ ಪಾಸಸ್ ಥ್ರೂ ದಿ ಫಾಲೋವಿಂಗ್ ಸ್ಟೇಟ್ಸ್. ಅರೇಂಜ್ ದೀಸ್ ಸ್ಟೇಟ್ಸ್ ಫ್ರಮ್ ರೈಟ್ ಟು ಲೆಫ್ಟ್ ಅಥವಾ ಈಸ್ಟ್ ಇಂದ ವೆಸ್ಟ್ಗೆ. ಇದು ಈಸ್ಟ್, ಇದು ವೆಸ್ಟ್, ಇದು ನಾರ್ತ್, ಇದು ಸೌತ್. ಇಷ್ಟು ಬೇಸಿಕ್ ಗೊತ್ತಾ? ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಇದು ನಾರ್ತ್ ಈಸ್ಟ್, ಇದು ನಾರ್ತ್ ವೆಸ್ಟ್, ಇದು ಸೌತ್ ವೆಸ್ಟ್, ಸೌತ್ ಈಸ್ಟ್. ಇಷ್ಟು ಗೊತ್ತಾ? ಇಷ್ಟು ಗೊತ್ತಿಲ್ಲ ಅನ್ನಕ್ಕೆ ಹೋಗ್ಬಿಡಿ. ಇಷ್ಟು ಗೊತ್ತಿಲ್ಲ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋದೇ ದೊಡ್ಡ ಅಪರಾಧ, ಸುಮ್ಮನೆ ವೇಸ್ಟ್ ಆಫ್ ಟೈಮ್. ರೈಟ್? ಸೊ ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಕ್ವಶನ್ ಏನ್ ಕೇಳ್ಬೋದು? ಈ ಕೆಳಗಿನ ರಾಜ್ಯಗಳನ್ನ ಅಥವಾ ಈ ರಾಜ್ಯಗಳ ಮುಖಾಂತರ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗುತ್ತೆ, ಇದನ್ನ ಈಸ್ಟ್ ಇಂದ ವೆಸ್ಟ್ ಗೆ ಅರೇಂಜ್ ಮಾಡಿ ಅಂತ ಕೇಳ್ತಾರೆ. ಈಗ ನಾವು ವೆಸ್ಟ್ ಇಂದ ಈಸ್ಟ್ ಹೇಳಿದ್ವಲ್ಲ, ರಿಪೀಟ್ ಮಾಡಿ. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರ, ಮಿಜೋರಾಂ. ಈಗ ರೈಟ್ ಇಂದ ಲೆಫ್ಟ್ ಅಂದ್ರೆ ಈಸ್ಟ್ ಇಂದ ವೆಸ್ಟ್, ಮಿಜೋರಾಂ, ತ್ರಿಪುರ, ವೆಸ್ಟ್ ಬೆಂಗಾಲ್, ಜಾರ್ಖಂಡ್, ಛತ್ತೀಸ್ಗಢ, ನೆಕ್ಸ್ಟ್ ಮಧ್ಯಪ್ರದೇಶ್, ರಾಜಸ್ಥಾನ್, ಗುಜರಾತ್. ಕಣ್ಮುಚ್ಕೊಂಡು ರಿಪೀಟ್ ಮಾಡಿ. ಮಿಜೋರಾಂ, ತ್ರಿಪುರ, ವೆಸ್ಟ್ ಬೆಂಗಾಲ್, ಜಾರ್ಖಂಡ್, ಛತ್ತೀಸ್ಗಢ, ಮಧ್ಯಪ್ರದೇಶ್, ರಾಜಸ್ಥಾನ್ ಅಂಡ್ ಗುಜರಾತ್. ನೆನಪಿದ್ಯಾ? ಕನ್ಫ್ಯೂಸ್ ಆಗುತ್ತಾ? ಕನ್ಫ್ಯೂಸ್ ಆಗ್ಬೇಡಿ. ಒಂದು ಸಿಂಪಲ್ ಟೆಕ್ನಿಕ್ ನೆನಪಲ್ಲಿ ಇಟ್ಕೊಳ್ಳಿ. ಒಂದು ಸಿಂಪಲ್ ಟೆಕ್ನಿಕ್. ಇದೊಂದು ಸಿಂಪಲ್ ಟೆಕ್ನಿಕ್. ಹೆಂಗ್ ನೆನ್ಪಿಟ್ಕೋಬೇಕು? ಗ್ರಾಮದಲ್ಲಿ ಅಂದ್ರೆ GRAM, ಗ್ರಾಮದಲ್ಲಿ JCB ಗೊತ್ತಲ್ಲ? ಗ್ರಾಮದಲ್ಲಿ JCB ಟೈಮ್ ಸರಿಯಾಗಿ ಬಂದಿತ್ತು. ನಿಮ್ಮ ಗ್ರಾಮಕ್ಕೆ JCB ಟೈಮ್ ಸರಿಯಾಗಿ ಬಂದಿತ್ತು. ದುಡ್ಡು ಕೊಟ್ಟಿರ್ತಾರೆ ಯಾವುದೋ ಕೆಲಸಕ್ಕೆ, ಕರೆಕ್ಟ್ ಆಗಿ ಇಂತಿಷ್ಟು ಗಂಟೆಗೆ ಎಷ್ಟು ದುಡ್ಡು ಅಂತ ಚಾರ್ಜ್ ಮಾಡ್ತಾರೆ. ಸೊ ಹಾಗಾಗಿ ಗ್ರಾಮಕ್ಕೆ JCB ಟೈಮ್ ಸರಿಯಾಗಿ ಬಂದಿತ್ತು ಅಂದ್ರೆ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹಾಯ್ದು ಹೋಗುವಂತಹ ರಾಜ್ಯಗಳನ್ನ ನೀವು ಬಹ್ಯಾಟ್ ಮಾಡ್ಲಿಕ್ಕೆ ಕಷ್ಟ ಆದ್ರೆ ಈ JCB ನೆನಪಲ್ಲಿ ಇಟ್ಕೊಳ್ಳಿ. JCB ಎಲ್ಲಿ ಬಂದಿತ್ತು? ನಿಮ್ಮ ಗ್ರಾಮಕ್ಕೆ ಬಂದಿತ್ತು. ಹೇಗ್ ಬಂದಿತ್ತು? ಟೈಮ್ ಸರಿಯಾಗಿ ಬಂದಿತ್ತು. ದುಡ್ಡು ಕೊಟ್ಟಿದ್ರಿ, ಅಡ್ವಾನ್ಸ್ ಫೋನ್ ಪೇ ಮಾಡಿದ್ರಿ, ಸೊ ಹಾಗಾಗಿ ಟೈಮ್ ಸರಿಯಾಗಿ ಬಂದಿತ್ತು. ಸೊ ಗ್ರಾಮಕ್ಕೆ JCB ಟೈಮ್ ಸರಿಯಾಗಿ ಬಂದಿತ್ತು. ಗ್ರಾಮ G ಗುಜರಾತ್, RA ರಾಜಸ್ಥಾನ್, M ಮಧ್ಯಪ್ರದೇಶ್, J ಜಾರ್ಖಂಡ್, C ಛತ್ತೀಸ್ಗಢ, B ಬೆಂಗಾಲ್ ಅಥವಾ ವೆಸ್ಟ್ ಬೆಂಗಾಲ್, T ತ್ರಿಪುರ ಅಥವಾ ತ್ರಿಪುರ, M
ಮಿಜೋರಾಂ. ಮಣಿಪುರ ಅಲ್ಲ, ಮಿಜೋರಾಂ. ಮೇಘಾಲಯ, ಮಣಿಪುರ, ಮಿಜೋರಾಂ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಇಟ್ಕೊಂಡಿರಾ. ದಿಸ್ ಇಸ್ ಮಿಜೋರಾಂ. ಕ್ಲಿಯರ್? ಸೊ ಏನ್ ನೆನ್ಪಿಟ್ಕೋಬೇಕು ನೀವು? ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಬಂದ್ರೆ JCB ಒಂದು ನೆನ್ಪಿಟ್ಕೊಂಡ್ರೆ ಸಾಕು. JCB ಗೊತ್ತಲ್ಲ, ಮುಂದೆ ಒಂದು ಹ್ಯಾಂಡಲ್ ಇರುತ್ತೆ, ಒಂದು ಹ್ಯಾಂಡಲ್ ಇರುತ್ತಲ್ಲ, ಬಕೆಟ್ ಟೈಪ್ ಇರುತ್ತಲ್ಲ. ಸೊ JCB ನೆನ್ಪಿಟ್ಕೊಂಡ್ರೆ ಸಾಕು. JCB ಎಲ್ಲಿ ಬಂದಿತ್ತು? ನಿಮ್ ಗ್ರಾಮಕ್ಕೆ ಬಂದಿತ್ತು. ಯಾಕೆ ಬಂದಿತ್ತು? ಹೆಂಗ್ ಬಂದಿತ್ತು? ಟೈಮ್ಲಿ ಆಗಿ ಬಂದಿತ್ತು, ಇನ್ ಟೈಮ್ ಬಂದಿತ್ತು. ಸೊ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹಾಯ್ದು ಹೋಗುವಂತ ರಾಜ್ಯಗಳು ಎಷ್ಟು? ನನ್ನ ಜೊತೆ ರಿಪೀಟ್ ಮಾಡಿ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಎಷ್ಟು ರಾಜ್ಯಗಳ ಮುಖಾಂತರ ಹೋಗುತ್ತೆ? 8. ಯಾವ್ಯಾವುದು? ಈಸ್ಟ್ ಇಂದ ವೆಸ್ಟ್, ವೆಸ್ಟ್ ಇಂದ ಈಸ್ಟ್, ಅಂದ್ರೆ ಲೆಫ್ಟ್ ಇಂದ ರೈಟ್ ಹೇಳ್ಕೊಂಡು ಹೋದ್ರೆ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರಾ, ಮಿಜೋರಾಂ. ಈಗ ಈಸ್ಟ್ ಇಂದ ವೆಸ್ಟ್ ಅಂದ್ರೆ ರೈಟ್ ಇಂದ ಲೆಫ್ಟ್, ಮಿಜೋರಾಂ, ತ್ರಿಪುರಾ, ಬೆಂಗಾಲ್, ಜಾರ್ಖಂಡ್, ಛತ್ತೀಸ್ಗಢ, ಮಧ್ಯಪ್ರದೇಶ್, ರಾಜಸ್ಥಾನ್ ಅಂಡ್ ಗುಜರಾತ್. ಕ್ಲಿಯರ್ ಆಯ್ತು? ಇಷ್ಟು ಕ್ಲಿಯರ್ ಆಯ್ತಾ? ಈಗ ಇದ್ರಲ್ಲೇ ಸ್ವಲ್ಪ ಇನ್ ಡೆಪ್ತ್ ಹೋದ್ರೆ, ಅಂದ್ರೆ UPSC ಮಟ್ಟಕ್ಕೆ ಇನ್ ಡೆಪ್ತ್ ಪ್ರಶ್ನೆಗಳನ್ನ ಕೇಳಿದ್ರೆ ಯಾವ ರೀತಿ ಕೇಳಬಹುದು? ಈ ಕೆಳಗಿನ ಯಾವ ರಾಜ್ಯಗಳು ವರ್ಷದಲ್ಲಿ ಕನಿಷ್ಠ 2 ಬಾರಿಯಾದ್ರೂ ಸೂರ್ಯನ ನೇರ ಕಿರಣಗಳನ್ನು ಪಡೆಯುತ್ತವೆ? ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಸ್ ರಿಸೀವ್ ಡೈರೆಕ್ಟ್ ಸನ್ಲೈಟ್ ಅಥವಾ ಸ್ಟ್ರೇಟ್ ಪರ್ಪೆಂಡಿಕ್ಯುಲರ್ ಸನ್ಲೈಟ್ ಫ್ರಮ್ ದಿ ಸನ್ ಅಟ್ ಲೀಸ್ಟ್ ಟ್ವೈಸ್ ಇನ್ ಅ ಇಯರ್? ಹೇಳ್ಬೋದಾ? ಅದನ್ನ ಹೇಳ್ಬೇಕು ಅಂದ್ರೆ ಒಂದು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಏನು? ಸೂರ್ಯ, ಇದನ್ನ ನಾವೇನಂತ ಕರಿತೀವಿ? ಇಕ್ವೇಟೋರಿಯಲ್ ರೀಜನ್ ಅಂತ ಕರಿತೀವಿ. ಅಂದ್ರೆ ಇಕ್ವೇಟೋರಿಯಲ್ ರೀಜನ್ ಅಲ್ಲಿ ಇರ್ತಕ್ಕಂತಹ ಎಲ್ಲಾ ಸ್ಥಳಗಳು ಸೂರ್ಯನ ನೇರ ಕಿರಣಗಳನ್ನ ವರ್ಷಕ್ಕೆ ಕನಿಷ್ಠ 1 ಬಾರಿ ಆದ್ರೂ ಪಡೆಯುತ್ತೆ. ಕನಿಷ್ಠ 1 ಬಾರಿ ಆದ್ರೂ 2 ಬಾರಿ ಆದ್ರೂ, 2 ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ, ಹೇಳ್ತೇನಂತೆ. ಅಂದ್ರೆ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇಂದ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮಧ್ಯೆ ಇರ್ತಕ್ಕಂತಹ ಸ್ಥಳಗಳು ಸೂರ್ಯನ ನೇರ ಕಿರಣಗಳು ಅಥವಾ ಡೈರೆಕ್ಟ್ ಸನ್ಲೈಟ್ ಅನ್ನ, ಅಂದ್ರೆ ಪರ್ಪೆಂಡಿಕ್ಯುಲರ್ ಸನ್ಲೈಟ್ ಅನ್ನ ಕನಿಷ್ಠ 1 ಬಾರಿ ಆದ್ರೂ ಪಡೆಯುತ್ತೆ. ಗೊತ್ತಲ್ಲ ನಿಮ್ಗೆಲ್ಲ ಕಾನ್ಸೆಪ್ಟ್, ಬೇಸಿಕ್ ಕಾನ್ಸೆಪ್ಟ್. ಅದನ್ನ ಹೇಳ್ತಾ ಕೂತ್ಕೊಂಡ್ರೆ ತುಂಬಾ ಲೆಂದಿ ಆಗುತ್ತೆ. ಆ ಕಾನ್ಸೆಪ್ಟ್ ಅನ್ನ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೂರ್ಯ ಈ ತರ ಉತ್ತರಾಯಣ ಮತ್ತು ದಕ್ಷಿಣಾಯಣ ಮಾಡ್ತಾನಲ್ವಾ? ಸೊ ಈ ರೀತಿ ಸೂರ್ಯ ಉತ್ತರಾಯಣ ಮಾಡಿದಾಗ ಮ್ಯಾಕ್ಸಿಮಮ್ ಲಾಸ್ಟ್ ಪಾಯಿಂಟ್ ಆನ್ ಅರ್ತ್ ವೇರ್ ಹಿ ರೀಚಸ್ ಈಸ್ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಅಂದ್ರೆ ಇಲ್ಲಿವರೆಗೂ ಬಂದು ಮತ್ತೆ ಸೂರ್ಯ ವಾಪಸ್ ಈ ಕಡೆ ಬರಕ್ ಶುರು ಮಾಡ್ತಾನೆ ಅಲ್ವಾ? ಅಂದ್ರೆ ಬಿಯಾಂಡ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಸೂರ್ಯ ಹೋಗೋದೇ ಇಲ್ಲ. ಬಿಯಾಂಡ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲ್ಗಡೆ ಸೂರ್ಯ ಡೈರೆಕ್ಟ್ ಆಗಿ ಹೋಗಕ್ ಸಾಧ್ಯನೇ ಇಲ್ಲ. ವಿಚ್ ಮೀನ್ಸ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ವರೆಗೂ ಮಾತ್ರ ಸೂರ್ಯನ ನೇರ ಕಿರಣಗಳು, ಅಂದ್ರೆ ಡೈರೆಕ್ಟ್ ಸನ್ಲೈಟ್, ಪರ್ಪೆಂಡಿಕ್ಯುಲರ್ ರೇಸ್ ಆಫ್ ಸನ್ ಬರ್ಲಿಕ್ಕೆ ಮಾತ್ರ ಸಾಧ್ಯ. ಹಾಗಾಗಿನೇ ನೋಡಿ ನೀವು ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಏನಿದೆಯಲ್ಲ, ಇದ್ರ ಮೇಲ್ಗಡೆ ಯೂಶುವಲಿ ಕೋಲ್ಡರ್ ಏರಿಯಾಸ್ ಇರುತ್ತೆ, ಇಲ್ಲಿ ಕೆಳಗಡೆ ವಾರ್ಮರ್ ಏರಿಯಾಸ್ ಅಥವಾ ಬಿಸಿ ತಾಪಮಾನ ಉಳ್ಳಂತಹ ರಾಜ್ಯಗಳು ಇರ್ತವೆ ಅಥವಾ ಸ್ಥಳಗಳು ಇರ್ತವೆ. ಭಾರತನೇ ನೋಡಿ, ಯಾಕಂದ್ರೆ ಭಾರತದ ಆಲ್ಮೋಸ್ಟ್ ಮಧ್ಯ ಭಾಗದಿಂದ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹೋಗುತ್ತಲ್ವಾ. ಅಂದ್ರೆ ಈ ರಾಜ್ಯಗಳು ಏನಿದಾವಲ್ಲ, ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರಾ ಮತ್ತು ಮಿಜೋರಾಂ, ಈ ರಾಜ್ಯಗಳು ಅಥವಾ ಈ ರಾಜ್ಯಗಳವರೆಗೂ ಮಾತ್ರ, ಸೌತ್ ಇಂದ ಇಲ್ಲಿವರೆಗೂ ಮಾತ್ರ ಸೂರ್ಯನ ನೇರ ಕಿರಣಗಳು ಅಥವಾ ಡೈರೆಕ್ಟ್ ಸನ್ಲೈಟ್ ಬೀಳಲಿಕ್ಕೆ ಸಾಧ್ಯ. ಬಿಯಾಂಡ್ ದಿಸ್ ಡೈರೆಕ್ಟ್ ಸನ್ಲೈಟ್ ಬೀಳಲ್ಲ ಅಲ್ವಾ? ಹಾಗಾಗಿನೇ ಕಂಪೇರ್ ಟು ಸದರ್ನ್ ಇಂಡಿಯಾ, ದಕ್ಷಿಣ ಭಾರತವನ್ನು ಕಂಪೇರ್ ಮಾಡಿದ್ರೆ ಉತ್ತರ ಭಾರತ ಹಾಗಾಗಿನೇ ಏನ್ ಮಾಡುತ್ತೆ, ಸ್ವಲ್ಪ ವಾರ್ಮ್ ಆಗಿರುತ್ತೆ, ಸ್ವಲ್ಪ ಬಿಸಿಯಾದ ತಾಪಮಾನವನ್ನ ಹೊಂದಿರುತ್ತೆ. ಎಸ್ ಆರ್ ನೋ? ಸ್ವಲ್ಪ ಕಂಪೇರಿಟಿವ್ಲಿ ಬಿಸಿಯಾದ ತಾಪಮಾನವನ್ನ ಹೊಂದಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ಪ್ರಶ್ನೆ ಏನ್ ಕೇಳ್ಬೋದು? ಈ ಕೆಳಗಿನ ಯಾವ ರಾಜ್ಯಗಳು, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಸ್ ರಿಸೀವ್ ಡೈರೆಕ್ಟ್ ಸನ್ ರೇಸ್ ಫ್ರಮ್ ದಿ ಸನ್ ಅಟ್ ಲೀಸ್ಟ್ ಒನ್ಸ್ ಅ ಇಯರ್? ಆಪ್ಷನ್ಸ್ ಏನ್ ಕೊಡ್ತಾನೆ? ಮಹಾರಾಷ್ಟ್ರ ಕೊಡ್ತಾನೆ, ಆಂಧ್ರ ಪ್ರದೇಶ್ ಕೊಡ್ತಾನೆ, ಕರ್ನಾಟಕ ಕೊಡ್ತಾನೆ, ರಾಜಸ್ಥಾನ್ ಯಾವುದು ಪಂಜಾಬ್ ಮತ್ತೆ ಹರಿಯಾಣ ಕೊಡ್ತಾರೆ. ಆನ್ಸರ್ ಏನ್ ಮಾಡ್ತೀರಾ? 1, 2, 3 ಮಾತ್ರ. ಯಾಕಂದ್ರೆ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್ ಈ ರಾಜ್ಯಗಳಲ್ಲಿ ಮಾತ್ರ ನೀವು ನೇರ ಸೂರ್ಯಕಿರಣಗಳನ್ನ ಕಾಣಬಹುದು ಅಥವಾ ಡೈರೆಕ್ಟ್ ಪರ್ಪೆಂಡಿಕ್ಯುಲರ್ ಸನ್ಲೈಟ್ ಅನ್ನ ನೀವು ಕಾಣಬಹುದು. ಬಿಯಾಂಡ್ ದಿಸ್ ಸ್ಲ್ಯಾಂಟ್ ಆಗ್ತಾ ಹೋಗುತ್ತೆ ಅಲ್ವಾ? ಹಂಗಾಗಿನೇ ಜಮ್ಮು ಕಾಶ್ಮೀರಲ್ಲಿ ಇರ್ತಕ್ಕಂತಹ ಒಂದು ಏನು ಯೂಶಲಿ ಹೋಗ್ತಾರಲ್ಲ, ಹಿಮಾಚಲ ಪ್ರದೇಶ ಮತ್ತೆ ಜಮ್ಮು ಕಾಶ್ಮೀರ ಕೋಲ್ಡ್ ಇರುತ್ತೆ ಅಂತ ಹೇಳ್ಬಿಟ್ಟು, ಆ ತರ ಒಂದು ವೆದರ್ ಅನ್ನ ನೀವು ಸದರ್ನ್ ಸ್ಟೇಟ್ಸ್ ಅಲ್ಲಿ ಅಷ್ಟಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಿಲ್ಲಲ್ಲಿ ನೀವು ಹಿಲ್ ರೇಂಜಸ್ ಹೋದಂಗೆಲ್ಲ ನೀವು ಕಾಣಬಹುದು. ಅದಕ್ಕೆ ಹೇಳ್ತಾರಲ್ಲ, ಆಲ್ಟಿಟ್ಯೂಡ್ ಮಿಮಿಕ್ಸ್ ಲ್ಯಾಟಿಟ್ಯೂಡ್ ಅಂತ ಹೇಳ್ಬಿಟ್ಟು. ಲ್ಯಾಟಿಟ್ಯೂಡ್ ವಾಯ್ಸ್ ಹೆಂಗೆ ಮೇಲ್ಗಡೆ ಹೋಗ್ತಿರೋ ಅದೇ ರೀತಿ ಆಲ್ಟಿಟ್ಯೂಡ್ ಹೆಚ್ಚಾದಂಗೆಲ್ಲ ಕೂಡ ನೀವು ಅದೇ ರೀತಿಯಾದಂತಹ ಒಂದು ಎನ್ವೈರನ್ಮೆಂಟ್ ಅನ್ನ ರೀಕ್ರಿಯೇಟ್ ಮಾಡಬಹುದು. ಬಟ್ ಒರಿಜಿನಲ್ ಇಸ್ ಒರಿಜಿನಲ್ ಅಲ್ವಾ? ಸೊ ಹಾಗಾಗಿ ಈ ಇನ್ನೊಂದು ಕಾನ್ಸೆಪ್ಟ್, ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಕರ್ಕಾಟಕ ವೃತ್ತ ಏನಿದೆಯಲ್ಲ, ಇಲ್ಲಿವರೆಗೂ ಸೂರ್ಯ
ಡೈರೆಕ್ಟ್ ಆಗಿ ಅಂದ್ರೆ ತಲೆ ಮೇಲ್ಗಡೆ ಬಂದು ಹೋಗ್ತಾನೆ, ಬಿಯಾಂಡ್ ದಿಸ್ ಹೋಗಲ್ಲ ಅಂತ ಹೇಳಿದೆ. ವಿಚ್ ಮೀನ್ಸ್ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಇರ್ತಕ್ಕಂತಹ ಎಕ್ಸಾಕ್ಟ್ ಸ್ಥಳಗಳು ಕೇವಲ ಒಂದು ಬಾರಿ ಮಾತ್ರ, ವರ್ಷಕ್ಕೆ ಒಂದು ಬಾರಿ ಮಾತ್ರ ಡೈರೆಕ್ಟ್ ಸನ್ಲೈಟ್ ಅನ್ನ ರಿಸೀವ್ ಮಾಡ್ತವೆ. ಅಂದ್ರೆ ಇಲ್ಲಿಂದ ಸೂರ್ಯ ಚಲನೆ ಆರಂಭ ಮಾಡ್ತಾನ, ಇಲ್ಲಿವರೆಗೂ ಬಂದು ಸ್ಟಾಪ್ ಮಾಡಿ ಮತ್ತೆ ವಾಪಸ್ ಬರ್ತಾನೆ. ಅಂದ್ರೆ ಇದು ಲಾಸ್ಟ್ ಪಾಯಿಂಟ್ ಅಲ್ಲ, ಇದನ್ನ ಒಂದೇ ಸರಿ ಮುಟ್ತಾನೆ. ಬಟ್ ಸಪೋಸ್ ಯಾವ್ದೋ ಒಂದು ಪಾಯಿಂಟ್ ಇಲ್ಲಿ ತಂದ್ಕೊಳ್ಳಿ, ಹೋಗುವಾಗ್ಲೂ ಇದನ್ನ ದಾಟ್ ಹೋಗ್ತಾನೆ, ಬರುವಾಗ್ಲೂ ಇದನ್ನ ದಾಟ್ ಬರ್ತಾನೆ. ಸೊ ವಿಚ್ ಮೀನ್ಸ್ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಲೈನ್ ಏನಿದೆಯಲ್ಲ, ಈ ಎಕ್ಸಾಕ್ಟ್ ಲೈನ್ ಮೇಲೆ ಇರ್ತಕ್ಕಂತಹ ನಗರಗಳು ಅಥವಾ ಸ್ಥಳಗಳು ವರ್ಷಕ್ಕೆ ಕೇವಲ ಒಂದು ಬಾರಿ ಮಾತ್ರ ಡೈರೆಕ್ಟ್ ಸನ್ಲೈಟ್ ಅನ್ನ ರಿಸೀವ್ ಮಾಡಿದ್ರೆ, ಈ ಲೈನ್ ಕೆಳಗಡೆ ಇರ್ತಕ್ಕಂತಹ ಇನ್ನುಳಿದಂತಹ ಎಲ್ಲಾ ಸ್ಥಳಗಳು ವರ್ಷಕ್ಕೆ 2 ಬಾರಿ 2 ಟೈಮ್ಸ್ ಸನ್ಲೈಟ್ ಅನ್ನ ರಿಸೀವ್ ಮಾಡ್ತವೆ. ಒಂದ್ಸರಿ ಸೂರ್ಯ ಈ ಕಡೆ ಹೋಗುವಾಗ, ಮತ್ತೊಂದ್ ಕಡೆ ಅಲ್ಲಿ ದರ್ಶನ ಕೊಟ್ಟು ವಾಪಸ್ ಬರುವಾಗ. ಗೆಟಿಂಗ್ ಮೈ ಪಾಯಿಂಟ್? ಅರ್ಥ ಆಗ್ತದಲ್ಲ? ಸೊ ಫಾರ್ ಎಕ್ಸಾಂಪಲ್ ಹೆಂಗ್ ಕೇಳಬಹುದು, ಈ ಕೆಳಗಿನ ಯಾವ ನಗರಗಳು ವರ್ಷಕ್ಕೆ 2 ಬಾರಿ ನೇರ ಸೂರ್ಯಕಿರಣಗಳನ್ನ ಅಥವಾ ಡೈರೆಕ್ಟ್ ಸನ್ಲೈಟ್ ಅನ್ನ ಪಡೆಯುತ್ತವೆ ಅಂತ ಕೇಳಿದ್ರೆ, ನಿಮ್ಗೆ ಆಪ್ಷನ್ ಅಲ್ಲಿ ಕೊಟ್ಟಿರ್ತಾರೆ ಅನ್ಕೊಳ್ಳಿ. ಸಪೋಸ್ ಆಪ್ಷನ್ಸ್ ಕೊಡ್ತೀನಿ ನಾನು. ನೆಕ್ಸ್ಟ್ ಬ್ಯಾಂಗ್ಳೂರ್ ಕೊಡ್ತೀನಿ, ಪ್ರಶ್ನೆ ಏನ್ ಕೇಳಿದೆ, ಈ ಕೆಳಗಿನ ಯಾವ ನಗರಗಳು ಸೂರ್ಯನ ನೇರ ಕಿರಣಗಳನ್ನ ವರ್ಷಕ್ಕೆ ಕನಿಷ್ಠ 2 ಬಾರಿ ಪಡೆಯುತ್ತವೆ ಅಂತ ಕೇಳಿದ್ರೆ, ಬೆಂಗಳೂರು, ಕೊಚ್ಚಿ ಮಾತ್ರ, ಭೋಪಾಲ್ ಮತ್ತು ಅಹಮದಾಬಾದ್ ಅಲ್ಲ. ಯಾಕಂದ್ರೆ ಭೋಪಾಲ್ ಮತ್ತು ಅಹಮದಾಬಾದ್ ಎಕ್ಸಾಕ್ಟ್ ಆಗಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲಿದಾವೆ. ಅರ್ಥ ಮಾಡ್ಕೊಳ್ಳಿ, ಎಕ್ಸಾಕ್ಟ್ ಆಗಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಈ ವೃತ್ತದ ಮೇಲಿದಾವೆ. ಇಂಪಾರ್ಟೆಂಟ್ ಸಿಟೀಸ್ ಹೇಳೋದಾದ್ರೆ, ಈ ಕಡೆ ಗುಜರಾತ್ ಅಲ್ಲಿ ನಿಮ್ಗೆ ಅಹಮದಾಬಾದ್ ಬರುತ್ತೆ, ಮಧ್ಯಪ್ರದೇಶದಲ್ಲಿ ಭೋಪಾಲ್, ಉಜ್ಜೈನ್ ಬರುತ್ತೆ, ಆಮೇಲೆ ಜಾರ್ಖಂಡ್ ಅಲ್ಲಿ ರಾಂಚಿ ಬರುತ್ತೆ, ರೈಟ್. ವೆಸ್ಟ್ ಬೆಂಗಾಲ್ ಅಲ್ಲಿ ಅಂದ್ರೆ ಬೆಂಗಾಲಲ್ಲಿ ಹೂಗ್ಲಿ ಬರುತ್ತೆ. ಸೊ ಈ ಪ್ರಮುಖ ನಗರಗಳು ಎಕ್ಸಾಕ್ಟ್ಲಿ ಈ ವೃತ್ತದ ಮೇಲೇನೆ ಇದಾವೆ, ಈ ಸರ್ಕಲ್ ಮೇಲೇನೆ ಇದಾವೆ, ಈ ಟ್ರಾಪಿಕ್ ಮೇಲೇನೆ ಇದಾವೆ. ಹಾಗಾಗಿ ಕೇವಲ 1 ಬಾರಿ ಮಾತ್ರ ಇವು ಸೂರ್ಯನ ನೇರ ಕಿರಣಗಳನ್ನ ಅಥವಾ ಡೈರೆಕ್ಟ್ ಸನ್ಲೈಟ್ ಅನ್ನ ಪಡ್ಲಿಕ್ಕೆ ಸಾಧ್ಯ. ವರ್ಷಕ್ಕೆ 1 ಬಾರಿ ಮಾತ್ರ. ಯಾವ್ಯಾವುದು? ಅಹಮದಾಬಾದ್, ಭೋಪಾಲ್, ಉಜ್ಜೈನ್, ರಾಂಚಿ, ಹೂಗ್ಲಿ, ಇವೆಲ್ಲವೂ ವರ್ಷಕ್ಕೆ ಕೇವಲ 1 ಬಾರಿ ಮಾತ್ರ ಸೂರ್ಯನ ನೇರ ಕಿರಣಗಳನ್ನ ಪಡೀಲಿಕ್ಕೆ ಅಥವಾ ನೋಡ್ಲಿಕ್ಕೆ ಸಾಧ್ಯ. ಅದು ಮಿಕ್ಕಂತಹ ಈ ಎಲ್ಲ ರಾಜ್ಯಗಳು, ಈ ಎಲ್ಲ ರಾಜ್ಯಗಳಲ್ಲಿ ಇರ್ತಕ್ಕಂತಹ ಎಲ್ಲ ಸ್ಥಳಗಳು ವರ್ಷಕ್ಕೆ 2 ಬಾರಿ ಆದ್ರೂ ಸೂರ್ಯನ ನೇರ ಕಿರಣಗಳನ್ನ, ಸನ್ಲೈಟ್ ಅನ್ನ ಪಡೀಲಿಕ್ಕೆ ಸಾಧ್ಯವಿದೆ. ಅಂಡರ್ಸ್ಟ್ಯಾಂಡ್? ಸೊ ಇದು ಬೇಸಿಕ್ ಕಾನ್ಸೆಪ್ಟ್, ರೈಟ್. ಲೈಕ್ ವೈಸ್ ಇಲ್ಲೂ ಕೂಡ ಸದರ್ನ್ ಒಂದು ಹೆಮಿಸ್ಫಿಯರ್ ಇಲ್ಲೂ ಕೂಡ ಅಷ್ಟಾಗಿ ಇಲ್ಲಿ ಏನು ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಇರ್ತಕ್ಕಂತಹ ಒಂದು ಏನು ಲ್ಯಾಂಡ್ ಮಾಸ್ ಸದರ್ನ್ ಅಲ್ಲಿ ಇಲ್ದೇ ಇರೋ ಕಾರಣ ನಾವು ಓದುವಾಗ, ಜಿಯೋಗ್ರಫಿ ಓದುವಾಗ ರೆಫರೆನ್ಸ್ ಆಗಿ ಇದೇ ಯಾವುದು ಈ ಒಂದು ನಾರ್ದರ್ನ್ ಹೆಮಿಸ್ಫಿಯರ್ ಅನ್ನೇ ತಗೊಳ್ತೀವಿ. ಕ್ಲಿಯರ್? ಸೊ ಇವತ್ತಿನ ಮೊದಲ ಕಾನ್ಸೆಪ್ಟ್ ಅಲ್ಲಿ ಏನ್ ಅರ್ಥ ಮಾಡ್ಕೊಂಡ್ರಿ? ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸಸ್ ಥ್ರೂ ವಿಚ್ ಆಲ್ ಸ್ಟೇಟ್ಸ್? ದೀಸ್ 8 ಸ್ಟೇಟ್ಸ್. ಕ್ಲಿಯರ್? ಅರ್ಥ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಈ ಒಂದು ಇಂಡಿಯನ್ ಸ್ಟ್ಯಾಂಡರ್ಡ್ ಲೈನ್ ಅಥವಾ IST ಅಂತ ಏನ್ ಕರಿತೀವಿ, ಅಥವಾ ಪ್ರೈಮ್ ಮೆರಿಡಿಯನ್ ಅಂತ, ಅಥವಾ ಏನೋ ಇಂಡಿಯನ್ ಮೆರಿಡಿಯನ್ ಅಂತ ಏನ್ ಕರಿತೀವಿ, ಅದನ್ನ ಅಧ್ಯಯನ ಮಾಡೋದ್ರ ಜೊತೆಗೆ ನಾವು ಜಮ್ಮು ಕಾಶ್ಮೀರಿಂದ ಶುರು ಮಾಡೋಣ ಅಂತೆ. ವಿಲ್ ಸ್ಟಾರ್ಟ್ ಫ್ರಮ್ ಜಮ್ಮು ಅಂಡ್ ಕಾಶ್ಮೀರ್, ಲದಾಖ್ ಮತ್ತೆ ಜಮ್ಮು ಕಾಶ್ಮೀರ್, ರೈಟ್. ಇದು ಡಿವೈಡ್ ಆಗಿದೆ, ಒಂದು ಲದಾಖ್ ಇದೆ, ಮತ್ತೊಂದು ಜಮ್ಮು ಕಾಶ್ಮೀರ್ ಇದೆ. ಐ ಹೋಪ್ ಯು ಆಲ್ ನೋ, ರೈಟ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನೋ ಡೌಟ್ಸ್ ಇದ್ರೆ ಅಥವಾ ಏನೋ ಫೀಡ್ಬ್ಯಾಕ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಸುಮಾರು ಜನ NCERT ಕ್ಲಾಸಸ್ ಬಗ್ಗೆ ಕೂಡ ಕೇಳ್ತಾ ಇದ್ವಿ. ವಿ ಆರ್ ಫಾರ್ಮ್ಡ್ ಅ ಟೀಮ್. ಆದಷ್ಟು ಬೇಗ NCERT ಕ್ಲಾಸಸ್ ಕೂಡ ರೆಗ್ಯುಲರ್ ಆಗಿ ನಿಮ್ಗೆ ಬರ್ತಾ ಹೋಗುತ್ತೆ. ಅಂದ್ರೆ NCERT ಪ್ಲಸ್ DSCRT ಕಾಮನ್ ಸಿಲೆಬಸ್ ಏನಿರುತ್ತೆ ಕಂಬೈನ್ ಮಾಡಿ ಅದನ್ನ ಎರಡನ್ನೂ ಕೂಡ ನಿಮಗೆ ಕೊಡ್ತಾ ಹೋಗ್ತೀವಿ, ರೈಟ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್. ಟೇಕ್ ಕೇರ್.